Hello guys, welcome back to our class. Next topic, need for valuation of goodwill. ಸೊ ಅಂದರೆ ನಾವು ಗುಡ್ವಿಲ್ನ ಯಾವ ಟೈಮ್ನಲ್ಲಿ ಯಾವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿ. ಓಕೆ, ದ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅರೈಸಸ್ ಅಂಡರ್ ದ ಫಾಲೋವಿಂಗ್ ಸರ್ಕಮ್ಸ್ಟೆನ್ಸ್. ಸೊ ಫಸ್ಟ್ ಒನ್ ಅಡ್ಮಿಷನ್ ಆಫ್ ಪಾರ್ಟ್ನರ್. ಓಕೆ, ಸೊ ಅಡ್ಮಿಷನ್ ಆಫ್ ಪಾರ್ಟ್ನರ್, ಈ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್, ಡೆತ್ ಆಫ್ ಪಾರ್ಟ್ನರ್, ಡಿಸಲ್ಯೂಷನ್ ಆಫ್ ಫರ್ಮ್ ಅಂದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಆಲ್ರೆಡಿ ನಾವೇನು ಮಾಡಿದ್ದೇವೆ, ವಿ ಆರ್ ಸ್ಟಡೀಡ್ ಇನ್ ಸೆಕೆಂಡ್ ಇಯರ್ PUC ಅಲ್ಲಿ, ರೈಟ್. ಸೊ ಬಟ್ ಈಗ ಅದನ್ನೇ ಮತ್ತೊಂದು ಸಲ ಇಲ್ಲಿ ನಾವು ಕಲಿಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಗುಡ್ವಿಲ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಫಸ್ಟ್ ಅಡ್ಮಿಷನ್ ಆಫ್ ಪಾರ್ಟ್ನರ್, ಎರಡು ವ್ಯಕ್ತಿ ಎರಡಕ್ಕಿಂತ ಹೆಚ್ಚಿಗೆ ವ್ಯಕ್ತಿ ಏನಾದರೂ ಕಂಪನಿಯಲ್ಲಿ ಇತ್ತಂದರೆ, ಅಂದರೆ ಎರಡು ವ್ಯಕ್ತಿ ಇರ್ತಾರೆ, ಮೂರನೇವನು ಬಂದು ಅಡ್ಮೈನ್ ಆದ ಅಂತ ಹೇಳಿದರೆ, ಅಡ್ಮಿಟ್ ಆದ ಅಂತೇಳಿ ಅವ್ನಿಗೇನು ಮಾಡಬೇಕು, ಅವನ ಬೇಸಸ್ ಮೇಲೆ ಲಾಸ್ಟಿಗೆ ಬಂದಂಥ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ಮೂರು ಜನ ಬೇಸಸ್ ಮೇಲೆ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಓಕೆ, ಲೈಕ್ ಸೆಕೆಂಡ್ ಒನ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ವ್ಯಕ್ತಿಗಳು ಕಂಪನಿಯಲ್ಲಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾರೆ. ಸಪೋಸ್ ಅದರಲ್ಲಿ ಒಬ್ಬ ವ್ಯಕ್ತಿ ರಿಟೈರ್ಡ್ ಆಗಿ ಹೋಗೋ ಮುಂದೆ ಕೂಡ ನಾವೇನು ಮಾಡಬೇಕು, ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ವಿ ಆರ್ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಆಲ್ಸೋ. ನೆಕ್ಸ್ಟ್ ಡೆತ್ ಆಫ್ ಪಾರ್ಟ್ನರ್, ಸೇಮ್ 2 or more ಪರ್ಸನ್, ಅದರಲ್ಲಿ ಸಡನ್ಲಿ 1 ಪರ್ಸನ್ನ ಡೆತ್, ಆವಾಗ ಕೂಡ ಅವನು ಯಾವಾಗ ಡೆತ್ ಅದ ಆ ಡೇಟ್ ಮಟನು ಕನ್ಸಿಡರ್ ಮಾಡಿ, ಎಂಡ್ ಆಫ್ ದ ಮಂತ್ ಮಟನು ಕನ್ಸಿಡರ್ ಮಾಡಿ ಅವ್ನಿಗೇನು ಮಾಡಬೇಕು, ಅವನ ಶೇರ್, ಅವನ ಪ್ರಾಫಿಟ್ ಜೊತೆಗೆ ಎಷ್ಟು ಅವನ ಗುಡ್ವಿಲ್ ಆ್ಯಕ್ಚುಲಿ ಇದೆ ಅಂಥೇಳಿ ಫೈಂಡ್ ಔಟ್ ಮಾಡಲಿಕ್ಕೆ ವಿ ನೀಡ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ನೆಕ್ಸ್ಟ್ ಡಿಸಲ್ಯೂಷನ್ಸ್ ಆಫ್ ಫರ್ಮ್ ಆರ್ ದ ಸೇಲ್ಸ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ಆಲ್ರೆಡಿ ನಾನು ಹೇಳಿದೆ ಎಸ್ಟರ್ಡೇ ವಿಡಿಯೋನಲ್ಲಿ, ಅದರಲ್ಲಿ ನಾನು ಹೇಳಿದೆ ಏನಂತ ಹೇಳಿ, ಒಂದು ಕಂಪನಿ ನಾರ್ಮಲ್ ಪ್ರಾಫಿಟ್ ಕಂಪನಿ ಎಕ್ವೈರಿಂಗ್ ರೆಪ್ಯೂಟೆಡ್ ಕಂಪನಿನ ಎಕ್ವೈರ್ ಮಾಡ್ತಿದೆ. ಬಿಕಾಸ್ ರೆಪ್ಯುಟೇಷನ್, ಬಿಕಾಸ್ನ ಎದಕ್ಕೆ ಎಕ್ವೈರ್ ಮಾಡ್ತಿದೆ, ಕ್ರಿಯೇಟಿಂಗ್ ಆಫ್ ಗುಡ್ವಿಲ್. ಗುಡ್ವಿಲ್ ಮೀನ್ಸ್ ಗುಡ್ ರೆಪ್ಯೂಟೆಡ್ ಕಂಪನಿನ ಪರ್ಚೇಸ್ ಮಾಡೋದ್ರಿಂದ ತಾನು ಏನು ಮಾಡ್ಕೋಬೋದು, ಗುಡ್ವಿಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ದ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ನೆಕ್ಸ್ಟ್ ಅಮಾಲ್ಗಮೇಷನ್ಸ್ ಆಫ್ ದ ಫರ್ಮ್. ಅಮಾಲ್ಗಮೇಷನ್ ಮೀನ್ಸ್ ಟು ಪ್ರಾಫಿಟ್ ಕಂಪನಿ, ಅದರ್ವೈಸ್ ಟು ಲಾಸಸ್ ಕಂಪನಿ, ಅದರ್ವೈಸ್ ಒನ್ ಪ್ರಾಫಿಟ್ ಆ್ಯಂಡ್ ಅನದರ್ ಒನ್ ಲಾಸಸ್ ಕಂಪನಿ ಕಂಬೈನ್ಡ್ ಆ್ಯಂಡ್ ಸ್ಟಾರ್ಟೆಡ್ ಆಫ್ ಅನದರ್ ಥರ್ಡ್ ಕಂಪನೀಸ್ ಸ್ಟಾರ್ಟ್ ಆ್ಯಂಡ್ ಗಿವ್ ದ ನ್ಯೂ ನೇಮ್ ಅಂತ ಹೇಳಿ ಹೇಳ್ಬೋದು. ಸೊ ಇದ್ರ ಬೇಸಿಸ್ ಮೇಲೆ, ಅಂದರೆ ಎರಡು ಕಂಪನಿಗಳು ಸೇರಿ ಹೊಸ ಮತ್ತೊಂದು ಕಂಪನಿನ ಸ್ಟಾರ್ಟ್ ಮಾಡ್ಬೋದು ಕಂಬೈನ್ಡ್ ಬೇಸಿಸ್ ಮೇಲೆ. ಸೊ ಆವಾಗ ಕೂಡ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ಸೇಮ್ ಆಲ್ಸೋ, ಅಂದರೆ ರೇಷೋನ ಚೇಂಜ್ ಮಾಡಿ ಫ್ಯೂಚರ್ನಲ್ಲಿ ಅದರ ಬೇಸಿಸ್ ಮೇಲೆ ಪ್ರಾಫಿಟ್ ಶೇರ್ ಮಾಡಬೇಕಂತ ಹೇಳಿದ್ರು ಕೂಡ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳಿಗೆ. ಸೊ ಆವಾಗ ಕೂಡ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಕ್ಯಾಲ್ಕುಲೇಟೆಡ್. ಓಕೆ, ನೆಕ್ಸ್ಟ್ ಟಾಪಿಕ್ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಅಂಥೇಳಿ. ಓಕೆ, ಇನ್ ದಿಸ್ ಗುಡ್ವಿಲ್ ಮೆಥಡಲ್ಲಿ ದೇರ್ ಆರ್ ದ 3 types ಮೇನ್ಲಿ. ಸೊ ಫಸ್ಟ್ ಒನ್ ಮೆಥಡ್ಸ್ average profit method. Okay, so average profit method, second one super profit method, and the third one capitalization method. Okay, it is the 3 main methods of goodwill. So ಇದರಲ್ಲಿ first one average profit method ಅಲ್ಲಿ, ಅದರಲ್ಲಿ there are the 2 types method. First one simple average method, right? Okay, under this method the goodwill is valued at the agreed number of the year of purchase of the average profit of the past year. ಅಂದರೆ ನಾವು ಗುಡ್ವಿಲ್ನ ಯಾವಾಗ ಪರ್ಚೇಸ್ ಮಾಡ್ತೇವೆ, ಕಂಪನಿ ಯಾವ ಎಗ್ರಿ ಮಾಡ್ತದೆ, ಯಾವ ವರ್ಷ ಅಂದರೆ ಯಾವ ತಿಂಗಳ ಮಟ್ಟ ಅಥವಾ ಯಾವ ವರ್ಷ ಮಟ್ಟ, ಆ ಬೇಸಸ್ ಮೇಲೆ ನಾವೇನು ಮಾಡ್ತೇವೆ, ಎವ್ರೇಜ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ ಲಾಸ್ಟ್ ಪಾಸ್ಟ್ ಇಯರ್ ಪ್ರಾಫಿಟ್ನ ಕಂಪೇರ್ಡ್, ಅಂದರೆ ಅದ್ರ ಬೇಸಸ್ ಮೇಲೆ ಅಂತೇಳಿ. ಓಕೆ, ಸೊ ನೀವು ಮಾಡಿರಿ ಈ ಗುಡ್ವಿಲ್ ಫಾರ್ಮುಲಾನ 1 by 1 ಎಲ್ಲ ಬರ್ಕೋರಿ. ಓಕೆ, ಸೊ ಸಿಂಪಲ್ ಎವ್ರೇಜ್ ಪ್ರಾಫಿಟ್ ಇದ್ರದ್ದು ಫಾರ್ಮುಲಾ, ಗುಡ್ವಿಲ್ ಈಕ್ವಲ್ಸ್ ಟು ಎವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ದ ಇಯರ್ ಪರ್ಚೇಸ್. ಓಕೆ, ಎವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಎಷ್ಟು ವರ್ಷ ಮಟ್ಟ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತೇಳಿ. ಓಕೆ, ಇದನ್ನು ಸಪ್ರೇಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಬರ್ಕೊರಿ ಎಲ್ಲರೂ. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ವೇಟೆಡ್ ಆವ್ರೇಜ್ ಪ್ರಾಫಿಟ್ ಮೆಥಡ್. ಸೊ ಅಂಡರ್ ದಿಸ್ ಮೆಥಡ್ ದ ಗುಡ್ವಿಲ್ ಈಸ್ ವ್ಯಾಲ್ಯೂಡ್ ಅಟ್ ಅಗ್ರೀಡ್ ನಂಬರ್ ಆಫ್ ದ ಇಯರ್ ಆಫ್ ಪರ್ಚೇಸ್ ಇನ್ ವೇಟೆಡ್ ಆವ್ರೇಜ್ ಪ್ರಾಫಿಟ್ ಆಫ್ ದ ಪಾಸ್ಟ್ year. We use to weighted average when there exists an increase or decreasing trend in the profit, giving the highest weight to current year profit. ಓಕೆ, ಸೊ ಇಲ್ಲಿ ಏನಾಗ್ತದೆ, ವೇಟೆಡ್ ಎವರೇಜ್ ಅಂತ ಹೇಳಿದರೆ ಪ್ರತಿಯೊಂದು ವರ್ಷ ನಾವು ಪರ್ಚೇಸ್ ಮಾಡೋ ಮುಂದೆ ಏನಾಗ್ತದೆ, ಇನ್ಕ್ರೀಸ್ ಆರ್ ಡಿಕ್ರೀಸ್, ಕಡಿಮೆ ಅಥವಾ ಹೆಚ್ಚಿಗೆ ಆಗ್ತಾ ಇರ್ಬೋದು ಪ್ರಾಫಿಟ್ ಪ್ರತಿಯೊಂದು ವರ್ಷದ್ದು. ಸೊ ಅದ್ರ ಬೇಸಿಸ್ ಮೇಲೆ ನಾವೇನು ಮಾಡಬೇಕು, ಕರೆಂಟ್ ಇಯರ್ ಪ್ರಾಫಿಟ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ಕಡಿಮೆ ಇತ್ತಂದರೆ ಮೈನಸಲ್ಲಿ, ಪ್ರಾಫಿಟ್ ಇತ್ತಂದರೆ ಪ್ಲಸ್ಸಲ್ಲಿ. ಓಕೆ, ಸೊ ಸೇಮ್ ಇದು ಕೂಡ ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾನ ಬರ್ಕೋರಿ. ಓಕೆ, ಸೊ ಫಸ್ಟ್ ಏನಿದೆ, ಗುಡ್ವಿಲ್ ಈಕ್ವಲ್ಸ್ ಟು ವೇಟೆಡ್ ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸಿಂಗ್ ಇಯರ್.
ನೆಕ್ಸ್ಟ್ ಅನದರ್ ಒನ್ ವೇಟೆಡ್ ಎವರೇಜ್ ಪ್ರಾಫಿಟ್ ಈಕ್ವಲ್ಸ್ ಟು ಸಮ್ ಆಫ್ ದ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ದ ವೇಟ್ಸ್. ಸಮ್ ಆಫ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ವೇಟ್ಸ್. ಇದಕ್ಕೆ ಮತ್ತೊಂದು ಹೇಳ್ಬೋದು ಟೋಟಲ್ ಪ್ರಾಡಕ್ಟ್ ಅಂತ ಹೇಳಿನೂ ಹೇಳ್ಬೋದು. ಓಕೆ, ನಿಮ್ಗೆ ಬೇಕಾದ ಯಾವುದು ನಿಮಗೆ ಸರಿ ಅನ್ಸೋದು ಅದನ್ನು ಬರ್ಕೋರಿ. ಡಿವೈಡೆಡ್ ಬೈ ಸಮ್ ಆಫ್ ದ ವೇಟ್ಸ್. ಓಕೆ, ಸಮ್ ಆಫ್ ದ ವೇಟ್ಸ್ ಅಂತ ಹೇಳಿ ಬರಿಬೋದು ಅಥವಾ ನಂಬರ್ ಆಫ್ ದ ವೇಟ್ಸ್ ಅಂತ ಹೇಳಿನೂ ಬರಿಬೋದು. ನೆಕ್ಸ್ಟ್ ಮೇನ್ ಸೆಕೆಂಡ್ ಮೆಥಡ್ super profit method. Super profit method ಅಲ್ಲಿ there are the same two type method. The first one the number of the year purchased. Okay, second one annuity method. So first one number of purchase year method ಅಲ್ಲಿ under this method the goodwill is valued at agreed number of the year of purchase of super profit of the firm. ಸೊ ಅದರಲ್ಲೂ ಕೂಡ ಸೇಮ್ ಫಾರ್ಮುಲಾ ಫಸ್ಟ್ ಒನ್ ಇರ್ತದೆ, goodwill equals to super profit into number of purchase year, and second one super profit equals to actual or average. ಓಕೆ, ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟಿದೆ ಅಂತೇಳಿ. ಓಕೆ, ಆ್ಯಕ್ಚುಲಿ ಪ್ರಾಫಿಟ್ ಎಷ್ಟಿದೆ ಅಂತೇಳಿ. ಸೂಪರ್ ಪ್ರಾಫಿಟ್ ಈಕ್ವಲ್ಸ್ ಟು ಆ್ಯಕ್ಚುಯಲ್ ಆರ್ ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ನೆಕ್ಸ್ಟ್ ಥರ್ಡ್ ಒನ್ ನಾರ್ಮಲ್ ಪ್ರಾಫಿಟ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ 100. ಓಕೆ, ಇದನ್ನು ಕೂಡ ಬರ್ಕೋರಿ. ನೆಕ್ಸ್ಟ್ ಇದನ್ನು ಸಮ್ ಸ್ಟಾರ್ಟ್ ಮಾಡ್ತೇನೆ. ನೆಕ್ಸ್ಟ್ ಸೆಕೆಂಡ್ ಸೂಪರ್ ಪ್ರಾಫಿಟಲ್ಲಿ ಎರಡನೇ ಮೆಥಡ್ ಎನ್ಇಟಿ ಮೆಥಡ್. ದಿಸ್ ಮೆಥಡ್ ಕನ್ಸಿಡರ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಹಿಯರ್ ವಿ ಕನ್ಸಿಡರ್ ಡಿಸ್ಕೌಂಟೆಡ್ ವ್ಯಾಲ್ಯೂ ಆ್ಯಂಡ್ ಆಫ್ ದ ಸೂಪರ್ ಪ್ರಾಫಿಟ್. ಓಕೆ, ಸೊ ಇದರಲ್ಲೂ ಕೂಡ ಸೇಮ್ ಗುಡ್ವಿಲ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಅಂತೇಳಿ ಹೇಳ್ತೇವೆ. ಓಕೆ, ಡಿಸ್ಕೌಂಟ್ ಫ್ಯಾಕ್ಟರ್ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಮೆಥಡ್ ಥರ್ಡ್ ಒನ್ ಕ್ಯಾಪಿಟಲೈಸೇಷನ್ ಮೆಥಡ್. ನೆಕ್ಸ್ಟ್ ಮೆಥಡ್ ಕ್ಯಾಪಿಟಲೈಸೇಷನ್ ಮೆಥಡ್, ಥರ್ಡ್ ಮೆಥಡ್. ಓಕೆ, ಸೊ ಇದರಲ್ಲೂ ಕೂಡ ಸೇಮ್ ಟೂ ಟೈಪ್ಸ್. ಫಸ್ಟ್ ಒನ್ ಕ್ಯಾಪಿಟಲೈಸೇಷನ್ ಆಫ್ ಎವರೇಜ್ ಪ್ರಾಫಿಟ್. ಸೊ ಅದರಲ್ಲೂ ಕೂಡ ಅಂಡರ್ ದಿಸ್ ಮೆಥಡ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಡಿಡಕ್ಟಿಂಗ್ ಆ್ಯಕ್ಚುಯಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಡಿಡಕ್ಟ್ ಮಾಡಬೇಕಂದ್ರೆ ಮೈನಸ್ ಮಾಡಬೇಕಾಗ್ತದೆ. ಓಕೆ, ಆ್ಯಕ್ಚುಯಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಫ್ರಮ್ ದ ಕ್ಯಾಪಿಟಲೈಸ್ಡ್ ವ್ಯಾಲ್ಯೂ ಆಫ್ ಎವರೇಜ್ ಪ್ರಾಫಿಟ್ ಆನ್ ದ ಬೇಸಿಸ್ ಆಫ್ ನಾರ್ಮಲ್ ರೇಟ್ ಆಫ್ ರಿಟರ್ನಿಂದ. ಅದರಲ್ಲಿ ಒಂದೇದು ಗುಡ್ವಿಲ್ ಈಕ್ವಲ್ಸ್ ಟು ನಾರ್ಮಲ್ ಕ್ಯಾಪಿಟಲ್ ಮೈನಸ್ ಆ್ಯಕ್ಚುಯಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೆಕೆಂಡ್ ಒನ್ ನಾರ್ಮಲ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲೈಸ್ಡ್ ಎವರೇಜ್ ಪ್ರಾಫಿಟ್ ಈಕ್ವಲ್ಸ್ ಟು ಎವರೇಜ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಆ್ಯಂಡ್ ಥರ್ಡ್ ಒನ್ ಆ್ಯಕ್ಚುಯಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಕ್ವಲ್ಸ್ ಟು ಟೋಟಲ್ ಅಸೆಟ್ ಎಕ್ಸ್ಕ್ಲೂಡಿಂಗ್ ಗುಡ್ವಿಲ್ ಮೈನಸ್ ಔಟ್ಸೈಡ್ ಲಯಬಿಲಿಟೀಸ್. ಓಕೆ, ಸೊ ಇದನ್ನು ಒನ್ ಬೈ ಒನ್ ಸ್ಟೆಪ್ ಮಾಡಿ ಕ್ಲಿಯರ್ಲಿ ಬರ್ಕೋರಿ. ಓಕೆ, ಸಮ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋಲಿ ನಾನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮೇನ್ ಕ್ಯಾಪಿಟಲೈಸೇಷನ್ ಆಫ್ ದ ಸೂಪರ್ ಪ್ರಾಫಿಟ್. ಅಂಡರ್ ದಿಸ್ ಮೆಥಡ್ ಗುಡ್ವಿಲ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ಕ್ಯಾಪಿಟಲೈಸೇಷನ್ ದ ಸೂಪರ್ ಪ್ರಾಫಿಟ್ ಡೈರೆಕ್ಟ್ಲಿ. ಓಕೆ, ಗುಡ್ವಿಲ್ ಲಾಸ್ಟ್ ಒನ್ ಗುಡ್ವಿಲ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಓಕೆ ಗಾಯ್ಸ, ಸೊ ಪ್ಲೀಸ್ ಗಾಯ್ಸ ನೀವೇನು ಮಾಡಿ ಗೊತ್ತಾ, ಈ ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಅಂತ ಹೇಳಿದೆ, ಅದು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ನೆಕ್ಸ್ಟ್ ಯಾವುದೇ ನಾನು ವಿಡಿಯೋನ ಅಪ್ಡೇಟ್ ಮಾಡಿದರೆ ನಿಮ್ಗೆ ಅದೇನಾಗ್ತದೆ ತಕ್ಷಣ ಅದ್ರ ನೋಟಿಫಿಕೇಷನ್ ಬರ್ತದೆ, ನಿಮ್ಗೆ ಈಸಿಲಿ ಅದನ್ನು ನೋಡ್ಕೋಬೋದು. ಓಕೆ, ಆ್ಯಂಡ್ ಇದ್ರದ್ದು ಸಮ್ನ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಅದರಲ್ಲಿ ಆ್ಯಕ್ಚುಲಿ ಈ ಮೂರು ಮೆಥಡ್ಸ್ನಲ್ಲಿ ಮೇಯ್ನಾಗಿ ಆ್ಯಕ್ಚುಲಿ ನಿಮಗೆ ಕ್ವಶನ್ ಕೇಳೋದು ಎರಡೇ ಮೆಥಡ್. ಫಸ್ಟ್ ಒನ್ ಸೇಮ್ ಸಿಂಪಲ್ ಆ್ಯಂಡ್ ವೇಟೆಡ್ ಎವರೇಜಲ್ಲಿ, ಮತ್ತೊಂದು ಸೂಪರ್ ಪ್ರಾಫಿಟ್ ಬೇಸಿಸ್ ಮೇಲೆ. ಓಕೆ, ಕ್ಯಾಪಿಟಲೈಸೇಷನ್ ಮೆಥಡ್ ನಿಮಗೆ ಕನ್ಸಿಡರ್ ಇಲ್ಲ ಕ್ಯಾಲ್ಕುಲೇಷನಲ್ಲಿ, ಬಟ್ ಆದರೂ ಅದು ಮೇನ್ ಟೈಪ್ಸ್ ಇದೆ ಅಂತೇಳಿ ಅಷ್ಟೇ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬಟ್ ಆದರೂ ನೀವೇನು ಮಾಡಿ ಇದು ಕೂಡ ನೋಟ್ಸಲ್ಲಿ ಬರೀರಿ. ಓಕೆ, ಥ್ಯಾಂಕ್ ಯು ಗೈಸ್.